ಸ್ಥಾನದಲ್ಲಿ ಸತತವಾಗಿ 15 ವರ್ಷಗಳ ಕಾಲ ತಮ್ಮ ಸೇವೆಯನ್ನು ಸಲ್ಲಿಸಿದಂತಹ ಮಿರ್ಜಾ ಇಸ್ಮಾಯಿಲ್ ಅವರನ್ನು ಇತಿಹಾಸಕಾರರು ತಮ್ಮ ವಿಶಿಷ್ಟ ಪದಗಳಲ್ಲಿ ಹಾಡಿ ಹೊಗಳಿದ್ದಾರೆ. ಆದರೆ 1927ರಲ್ಲಿ ನಡೆದಂತಹ ಮೈಸೂರು ದಸರಾ ಮಿರ್ಜಾ ಇಸ್ಮಾಯಿಲ್ ಅವರ ಪಾಲಿಗೆ ಒಂದು ಕಹಿ ಘಟನೆ ಅಂತಲೇ ಹೇಳಬಹುದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಮಿರ್ಜಾ ಇಸ್ಮಾಯಿಲ್ ಇವರಿಬ್ಬರೂ ಕೂಡ ಬಾಲ್ಯದಿಂದಲೇ ಗೆಳೆಯರಾಗಿದ್ದಂಥವರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ರಾಜರಾದ ನಂತರ ತಮ್ಮ ಮೈಸೂರು ಸಂಸ್ಥಾನಕ್ಕೆ ದಿವಾನರಾಗಿ ಮಿರ್ಜಾ ಇಸ್ಮಾಯಿಲ್ ಅವರನ್ನು ನೇಮಕ ಮಾಡಿಕೊಳ್ತಾರೆ. ಇವರಿಬ್ಬರ ಆಡಳಿತದ ಸಮಯದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಅನೇಕ ಅಭಿವೃದ್ಧಿಗಳು ಉಂಟಾಯಿತು. ಇದೆಲ್ಲದರ ಮಧ್ಯೆ ಒಂದು ದಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಿರ್ಜಾ ಇಸ್ಮಾಯಿಲ್ ಅವರನ್ನು ಒಂದೊಮ್ಮೆ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ. ಇದು ಅಲ್ಲಿದ್ದಂತಹ ಜನರಿಗೆ, ಪುರೋಹಿತರಿಗೆ ಅಸಮಾಧಾನವನ್ನು ಉಂಟು ಮಾಡುತ್ತೆ. ಆದರೆ ಯಾರೂ ಕೂಡ ರಾಜರ ಮುಂದೆ ಅವರ ಅಸಮಾಧಾನವನ್ನು ವ್ಯಕ್ತಪಡಿಸೋದಿಲ್ಲ. ಅದಷ್ಟೇ ಅಲ್ಲದೆ ಮುಂದಿನ ದಸರಾದ ಅಂಬಾರಿ ಉತ್ಸವದಲ್ಲಿ ರಾಜರ ಹಿಂದಿನ ಆಸನದಲ್ಲಿ ಇಸ್ಮಾಯಿಲ್ ಅವರು ಕೂಡ ಕೂರ್ತಾರೆ ಎಂಬ ಮಾತುಗಳು ಊರ ತುಂಬ ಎಲ್ಲ ಹಬ್ಬಿರುತ್ತೆ. ಆದರೆ ಇದನ್ನು ಪ್ರಶ್ನಿಸುವಂಥದ್ದಾಗಲಿ ಕೇಳುವಂತಹ ಧೈರ್ಯ ಯಾವ ಜನರಿಗೂ ಕೂಡ ಇರೋದಿಲ್ಲ. ಅದು 1927ರ ಅಕ್ಟೋಬರ್ 27ರಂದು ನಡೆದಂತಹ ಜಂಬೂ ಸವಾರಿ. ಅಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಆನೆಯ ಮೇಲಿನ ಅಂಬಾರಿಯಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವರನ್ನು ಅವರ ಜೊತೆ ಕೂರಿಸಿಕೊಂಡು ರಾಜಮಾರ್ಗದಲ್ಲಿ ಮೆರವಣಿಗೆಯನ್ನು ಹೊರಟಿರ್ತಾರೆ. ಅಂಬಾರಿ ಉತ್ಸವದಲ್ಲಿ ಪಾಲ್ಗೊಂಡಂತಹ ಅನೇಕ ಜನರ ಗುಂಪುಗಳಿಗೆ ಇಸ್ಮಾಯಿಲ್ ಅವರು ಅಂಬಾರಿಯ ಮೇಲೆ ಕುಳಿತದನ್ನು ಕಂಡು ಅಸೂಹೆ ಉಂಟಾಗುತ್ತೆ, ಹಾಗೆ ವಿರೋಧ ಕೂಡ ಉಂಟಾಗುತ್ತೆ. ಇವರೆಲ್ಲರೂ ಕೂಡ ಆ ಅಂಬಾರಿ ಉತ್ಸವವನ್ನು ತಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಅದರ ಜೊತೆಗೆ ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ. ಅಂಬಾರಿಯ ಕಡೆಗೆ ಪ್ರತಿಭಟನೆ ಮಾಡುತ್ತಿದ್ದಂತಹ ಒಂದಷ್ಟು ಜನರು ತಮ್ಮ ಕಾಲಿನಲ್ಲಿದ್ದಂತಹ ಚಪ್ಪಲಿಗಳನ್ನು ಕೂಡ ತೂರ್ತಾರೆ. ಅದರ ಜೊತೆಗೆ ಅಂಬಾರಿ ಹೊತ್ತಿದ್ದಂತಹ ಆನೆಯನ್ನು ಕೂಡ ಬೆದರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾವುದಕ್ಕೂ ಕೂಡ ಜಗ್ಗದಂತಹ ಕೃಷ್ಣರಾಜ ಒಡೆಯರ್ ಅವರು ಅಂಬಾರಿ ಉತ್ಸವವನ್ನು ಸಲೀಸಾಗಿ ಮಾಡಿ ಮುಗಿಸ್ತಾರೆ. ಅದಷ್ಟೇ ಅಲ್ಲದೆ ಮುಂದಿನ ವರ್ಷ ನಡೆದಂತಹ ಅಂಬಾರಿ ಉತ್ಸವದಲ್ಲೂ ಕೂಡ ಇಸ್ಮಾಯಿಲ್ ಅವರನ್ನು ತಮ್ಮ ಇಂದಿನ ಆಸನದಲ್ಲೇ ಕೂರಿಸಿಕೊಂಡು ಆಗಲೂ ಅಂಬಾರಿ ಉತ್ಸವವನ್ನು ಯಾವುದೇ ಗಲಾಟೆ ಗಲಭೆಗಳು ಇಲ್ಲದೆ ಸಲೀಸಾಗಿ ಮಾಡಿ ಮುಗಿಸ್ತಾರೆ.